ಫುಲ್ ಸ್ಲೋ ಆಗಿಬಿಡ್ತೈತೆ. ಸ್ಟಾರ್ಟ್ ಮಾಡಿಬಿಟ್ರು ಒಂದೊಂದು ಸತಿ ನೋಡಿ ಆಫ್ ಐತೆ ನೋಡಿ. ಇವಾಗ ನೋಡಿ ಈ ಥರ ಆಗ್ತಿದೆ. ಒಂದೊಂದು ಸತಿ ಆಫ್ ಆಗ್ತಿರುತ್ತೆ. ಕಸ್ಟಮರ್ ಹೇಳ್ತು ರನ್ನಿಂಗಾಗಿ ಹೋಗ್ತಾ ಹೋಗ್ತಾ ಆಫ್ ಆಯಿತು ಅಂತ. ಏನು ಕಂಪ್ಲೇಂಟ್ಗೋಸ್ಕರ ಆಗುತ್ತೆ ನೋಡೋಣ ಬರ್ರಿ. ಇದು ಟೋಟಲ್ ಬಾಡಿ. ಇದರಲ್ಲಿ ಏನಾನ ಫಾಲ್ಟ್ ಇದ್ದರೆ ಟೋಟಲ್ ಬಾಡಿನಲ್ಲಿ ಏನಾನ ಕಾರ್ಬನ್ ಏನಾನ ಫಾಲ್ಟ್ ಇದ್ದರೆ ಈ ಥರ ಕಂಪ್ಲೇಂಟ್ ಆಗುತ್ತೆ. ಅದಕ್ಕೆ ಬಿಚ್ಚಿ ಏನಾಗಿದೆ ಫಾಲ್ಟು ನೋಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿದೆ ನೋಡಿ ಪ್ರಾಬ್ಲಮ್. ನೋಡಿ ಈ ಥರ ಏನಾನ ಕಾರ್ಬನ್ ಕುತ್ಕೊಂಡಿದ್ರೆ, ಡೆಸ್ಟ್ ಕುತ್ಕೊಂಡಿದ್ರೆ ಈ ಥರ ಐಡ್ಲಿಂಗ್ ಪ್ರಾಬ್ಲಮ್ ಆಗುತ್ತೆ. ಅದು ನೋಡಿ ಎಷ್ಟಿದೆ, 60,000 ಗಾಡಿ ಓಡಿದೆ, ಇವಾಗವರೆಗೂ ಕ್ಲೀನ್ ಮಾಡಿಲ್ಲ. ಇದು ನೋಡಿ ಎಷ್ಟಿದೆ ಡೆಸ್ಟ್. ಅದಕ್ಕೆ ಬಿಚ್ಚಿ ಎಲ್ಲ ಕ್ಲೀನ್ ಮಾಡೋಣ. ನೋಡಿ ಎಷ್ಟಿದೆ ಡೆಸ್ಟ್. ಇದು ಇದೆಲ್ಲ ಕಾರ್ಬನ್ ಕ್ಲೀನ್ ಮಾಡಬೇಕು. ಯಾವಾಗ ಸರ್ವಿಸ್ ಮಾಡ್ತೀರಾ ನೀವು ಇದೆಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಫಿಟ್ಟಿಂಗ್ ಮಾಡಿ ಸ್ಟಾರ್ಟ್ ಮಾಡೋಣ. ನೋಡಿ ಇದೆ, ಇದು ಫುಲ್ ಜಾಮ್ ಆಗಿದೆ. ಇದು ಫುಲ್ ಫ್ರೀ ಇರಬೇಕಿದು. ನೋಡಿ ಎಷ್ಟು ಸ್ಟ್ರಕ್ ಆಗ್ತಿದೆ. ಇದೇ ಐಡ್ಲಿಂಗ್ಗೆ ನಿಲ್ಲಿಸೋದು ಪಾರ್ಟ್ಸ್. ಇದು ಟೋಟಲ್ ಬಾಡಿನಲ್ಲಿ ಐಡ್ಲಿಂಗ್ಗೆ ನಿಲ್ಲಿಸೋದು ಪಾರ್ಟ್ಸ್. ಇದು ಫುಲ್ ಫ್ರೀ ಇರಬೇಕು. ಫುಲ್ ಜಾಮ್ ಆಗಿದೆ. ಎಷ್ಟು ನೋಡಿ ಎಷ್ಟಿದೆ ಒಳಗಡೆ. ನೋಡಿ ಈ ಥರ ಫ್ರೀ ಇರಬೇಕಿದು. ತಿರುಗಬೇಕು ನೀವು. ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಯಿತು. ನಡೀರಿ ಸ್ಟಾರ್ಟ್ ಮಾಡಿ. ಕಂಪ್ಲೇಂಟ್ ಸಾಲ್ವ್ ಆಗಿದೆ ಎಲ್ಲ ನೋಡೋಣ. ಇವಾಗ ನೋಡಿ ಬೀಗ ಆನ್ ಆಯಿತು. ಸ್ಟಾರ್ಟ್ ಆಗ್ತಿರ್ಗ ಐಡ್ಲಿಂಗ್. ಎಕ್ಸಲೇಟರ್ ಕೊಟ್ಟಿಲ್ಲ ನಾನು. ಸ್ಟಾರ್ಟ್ ಆಗಿ ನೆನ್ಕೊಂಡಿದೆ ಐಡ್ಲಿಂಗ್. ನೋಡಿ ಇನ್ನೊಂದು ಸತಿ ಸ್ಟಾರ್ಟ್ ಮಾಡ್ತೀನಿ. ಮೇಲಿದು 20,000 ಹಾಕಿದ ತಕ್ಷಣ ಇದು ಟೋಟಲ್ ಬಾಡಿ ಐತಲ್ಲ, ಕಂಪಲ್ಸರಿ ನೀವು ಕ್ಲೀನ್ ಮಾಡಲೇಬೇಕದು. ಕ್ಲೀನ್ ಮಾಡಿಲ್ಲ ಅಂದರೆ ಐಡ್ಲಿಂಗ್ ಕಂಪ್ಲೇಂಟ್, ಮಿಸ್ಸಿಂಗ್ ಕಂಪ್ಲೇಂಟ್, ಮೈಲೇಜ್ ಡ್ರಾಪ್ ಆಗೋದು ಅದೆಲ್ಲ ಫಾಲ್ಟ್ ಬರ್ತಾ ಇರುತ್ತೆ. ಇದು 65,000 ಏನು ಓಡಿತೆ ಗಾಡಿ. ಇವಾಗವರೆಗೂ ಟೋಟಲ್ ಬಾಡಿ ಕ್ಲೀನೇ ಮಾಡಿಲ್ಲ. ಬೇರೆ ಕಡೆ ಎಲ್ಲ ತೊಗೊಂಡು ಬಂದಿರೋದಂತೆ ಇವರು. ಇವಾಗ ಫಸ್ಟ್ನೇ ಸತಿ ನಮಗೆ ಸರ್ವಿಸಿಗೆ ಬಿಟ್ಟಿದ್ದಾರೆ ಗಾಡಿ. ಬಿಟ್ಟಿದ ಮೇಲೆ ಈ ಥರ ಕಂಪ್ಲೇಂಟ್ ಇತ್ತು ಅಂದರೆ ನಾವು ಕರೆಕ್ಟಾಗಿ ಕಂಪ್ಲೇಂಟ್ ಹಿಡಿದು ಕೆಲಸ ಮಾಡಿದ್ದೀವಿ. ಇವಾಗ ಕರೆಕ್ಟಾಗಿ ಐಡ್ಲಿಂಗಲ್ಲಿ ಗಾಡಿ ನಿಂತ್ಕೊಂಡಿದೆ. ಇದೇ ಥರ ವೀಡಿಯೋ ಹಾಕ್ತಾಯಿರ್ತೀನಿ, ನೋಡ್ತಾಯಿರಿ, ಲೈಕ್ ಕೊಡ್ತಾಯಿರಿ. ಇನ್ನೂ ಭಾಳ ಕಂಪ್ಲೇಂಟ್ಗಳು ಇದೆ ಗಾಡಿಗಳು. ಎಲ್ಲ ನಿಂತ್ಕೊಂಡಿದೆ. ಇದೆಲ್ಲದ ವೀಡಿಯೋ ಹಾಕ್ತೀನಿ, ನೋಡ್ತಾಯಿರಿ, ಫಾಲೋ ಮಾಡ್ತಾಯಿರಿ.